ಹೋಗ್ತಾರೆ, ನಮ್ಮ ಅಪ್ಪನ ಪೈಸೆ ಆಗೈತಿ, ನಾನು ಚಾನ್ಸ್ ತಗೊಂಡ್ಬಿಡೋಣ ನನ್ನ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ಸೋಲಿಸಿರೋಂಥದ್ದು, ಪರಮೇಶ್ವರನ ಸೋಲಿಸಿರ್ತಕ್ಕಂಥದ್ದು, ಅದಾದ್ಮೇಲೆ ಪ್ರಸನ್ನ ಕುಮಾರ್ನ ಸೋಲಿಸಿರ್ತಕ್ಕಂಥದ್ದು, ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅವ್ರು CM ಆಗಬೇಕನ್ನೋ ಲೆಕ್ಕಾಚಾರದಲ್ಲಿ ಯಾವ ರೀತಿ ಜಾತ್ಯತೀತ ಜನತಾದಳ ನಾನು ಸೀನಿಯರು, ನಾನಾದ್ಮೇಲೆ ಕುಮಾರಸ್ವಾಮಿ ಅವ್ರು ಆಗ್ಬೇಕಂತ ಜಗಳಾಡ್ಕೊಂಡ್ಬಂದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅವ್ರು ಸುಮಾರು ಜನ ಸೀನಿಯರ್ಗಳಿದ್ರು. ಇವತ್ತು ಪ್ರತಿಯೊಬ್ಬರನ್ನು ಸೋಲಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿ, ಕೆಲವರು ಡೆಲ್ಲಿ ಕಳಿಸಿ, ಕೆಲವರು ಮನೆಗೆ ಕಳಿಸಿ, ಕೆಲವ್ರನ್ನ ಸಾಯಿಸಿ ಏನಂದ್ರಿ. ಇವತ್ತು ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಅವ್ರು ಕೊಟ್ಟು ಮಾತಂತೆ ನಡ್ಕೊಳ್ಳಲ್ಲ ಅವರು. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ, ಅದಕ್ಕೆ ಲೈಫ್ ಗ್ಯಾರಂಟಿನೂ ಇಲ್ಲ. ಏನೇಳಿ ಅವ್ರ ಗ್ಯಾರಂಟಿ ಏನಿಲ್ಲ. ಗ್ಯಾರಂಟಿ ಒಂದು ಹೆಸರಿನಿಟ್ಕೊಂಡು ಇವತ್ತು ಚುನಾವಣೆ ಗೆದ್ದು ಇವತ್ತು ಪ್ರತಿದಿನ ಭ್ರಷ್ಟಾಚಾರದಲ್ಲಿ ಉಳ್ಕೊಂಡು ಇವತ್ತು ಸರ್ಕಾರಿ ನೌಕರಕ್ಕೂ ಹಣ ಕೊಡೋದಕ್ಕೆ ಸಂಬಳ ಕೊಡೋದಕ್ಕೆ ಕಾಸಿಲ್ಲ. ಇವತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಯಾವುದ್ಯಾವ್ದು ಹಾಸ್ಪಿಟಲ್ ಓಪನ್ ಮಾಡಿದ್ರು. ಸಿದ್ದರಾಮಯ್ಯವ್ರಿಗೆ ನಾನು ಹೇಳ್ತೀನಿ, ನಿಮ್ಗೇನು ನಾಚಿಕೆ ಆಗಲ್ಲ. ಹಾಸ್ಪಿಟಲ್ ಡಾಕ್ಟ್ರೇ ಇಲ್ಲ, ಹಾಸ್ಪಿಟಲ್ ನರ್ಸ್ಗಳೇ ಇಲ್ಲ. ಡಾಕ್ಟರ್ಗಳು ನರ್ಸ್ಗಳು ಇಲ್ಲದೆ ಇರ್ತಕ್ಕಂಥ ಹಾಸ್ಪಿಟಲ್ ಬಂದು ಟೇಪ್ ಕಟ್ ಮಾಡ್ಕೊಂಡು ಹೋಗ್ತೀರಿ ಅನ್ನೋದಾದ್ರೆ ಯಾರು ಈ ಉಚ್ಚವಾಗಿ ಹೇಳಿದ್ರ ನಿಮಗೆ? ಬಂದು ಹೋಗ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಹೇಳಿದ್ರು ನಿಮಗೆ? ಫಸ್ಟ್ ಹಾಸ್ಪಿಟಲ್ ಡಾಕ್ಟರ್ಗಳು ಕೊಡ್ರಿ, ನರ್ಸ್ಗಳು ಕೊಡ್ರಿ, ಅಲ್ಲಿ ಸ್ಟಾಫ್ ಕೊಡ್ರಿ, ಅಲ್ಲಿರ್ತಕ್ಕಂಥವ್ರಿಗೆ ಸರಿಯಾಗಿ ಪೇಮೆಂಟ್ ಕೊಡ್ರಿ. ಅದಾದ್ಮೇಲೆ ಹಾಸ್ಪಿಟಲ್ ಬಂದು ನೀವು ಟೇಪ್ ಕಟ್ ಮಾಡ್ರಿ. ಆ ಹಾಸ್ಪಿಟಲ್ಗಳು ದುಡ್ಡು ತಂದಿರ್ತಕ್ಕಂಥದ್ದು ನಮ್ಮ ಈಗಿನ ಸಂಸದರಾದಂಥ ಸುಧಾಕರ್ ಅವರು, ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹಣ ತಂದಿರ್ತಕ್ಕಂಥದ್ದು. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೊಸದಾಗಿ ಎಲ್ಲೇ ಒಂದೇ ಒಂದು ಬಿಡಿಕಾಸು ನೀವು ಹಾಕಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ, SCPT, SPT, SC/ST ಜನಾಂಗಕ್ಕೆ 40,000 ಕೋಟಿ ನಾವು ಗುಳು ಮಾಡಿ ಅವ್ರಿಗೂ ಮೋಸ ಮಾಡಿದ್ದೀರಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಕೊಡ್ತೀರಿ ಅಂತೇಳಿ 900 ರೂಪಾಯಿ ಮೀಟರ್ನ 15,000 ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕಾರ್ಮಿಕರ ಇಲಾಖೆಯಲ್ಲಿ 600 ರೂಪಾಯಿ ಕಿಟ್ಟನ್ನು 2,600 ರೂಪಾಯಿಗೆ ತಂದಿದ್ದು, ಅದರಲ್ಲೂ ಈ ಸಂತೋಷ್ ಲಾಡ್ ಅವರು ಇವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ ಜೈಲಿನಲ್ಲಿ. ಅವರೇ ಸುಮಾರು ಜನ ಶಾಸಕರು ಜೈಲಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕುದುರೆ ವ್ಯಾಪಾರ ನಡೀತಾ ಇದೆ, ರೆಸಾರ್ಟ್ ರಾಜಕಾರಣ ನಡೀತಾ ಇದೆ. ಇದೆಲ್ಲ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಜನ ತೀರ್ಮಾನ ಮಾಡಿದರೆ ಪರ್ಮನೆಂಟ್ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. NDA ಏನು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಏನು ಮುಂದೆ ಬರುತ್ತೆ 150ಕ್ಕೂ ಹೆಚ್ಚಿನ ಸೀಟುಗಳನ್ನು ಬಿಹಾರದಲ್ಲಿ ಯಾವ ಥರ ರಿಸಲ್ಟ್ ಕೊಟ್ಟಿದ್ರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೊಡಬೇಕು ಅಂತ ಹೇಳಿರೋದ್ರಿಂದ ಸಿದ್ದರಾಮಯ್ಯನವರೇ ಅಂತಿಮವಾಗಿ ಮಳೆ ಹೊಡೆಯೋದಕ್ಕೆ, ಕಾಂಗ್ರೆಸ್ ಶವಪೆಟ್ಟಿಗೆಗೆ ಮಳೆ ಹೊಡೆಯೋದಕ್ಕೆ ಸುತ್ತಿ ಮತ್ತೆ ಆಡಿ ಎರಡನ್ನೂ ಇಟ್ಕೊಂಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸೀನಿಯರ್ಗಳೆಲ್ಲ ಒಂದೇ ಸಲ ಭಸ್ಮ ಆಗಿದ್ದಾರೆ.